ಬೆಂಗಳೂರಿನ ಹೆಮ್ಮೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ. ಆದ್ರೆ ಎಂ ಚಿನ್ನಸ್ವಾಮಿ ಹೆಸರನ್ನ ಕೇಳಿದೀವಿ, ಅವ್ರು ಯಾರು ಅಂತ ಗೊತ್ತಾ? ಚಿನ್ನಸ್ವಾಮಿ ಅವರು ಜೀವಮಾನದಲ್ಲಿ ಕ್ರಿಕೆಟ್ ಆಡ್ದವ್ರಲ್ಲ, ಅವ್ರು ಆಕ್ಚುಲಿ ಬೈ ಪ್ರೊಫೆಷನ್ ಲಾಯರ್ ಆಗಿದ್ರು. ಆದ್ರೆ ಕ್ರಿಕೆಟ್ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅಂತಂದ್ರೆ 1969 ಅಲ್ಲಿ ಈಗ ನಾವೇನ್ ನೋಡ್ತೀವಿ ಚಿನ್ನಸ್ವಾಮಿ ಸ್ಟೇಡಿಯಂ, ಅಲ್ಲಿ ಅದೇ ಜಾಗ ಬೇಕು ಅಂತ ಹಠ ಮಾಡಿ ಸ್ಟೇಟ್ ಗವರ್ಮೆಂಟ್ ಇಂದ ಅದನ್ನ ಅಲಾಟ್ ಮಾಡಿಸ್ಕೊಂಡು ಫಸ್ಟ್ ಟೈಮ್ ನಮ್ಮ ರಾಜ್ಯದಲ್ಲಿ ಒಂದು ಕ್ರಿಕೆಟ್ಗೋಸ್ಕರ ಸ್ಟೇಡಿಯಂ ಅಂತ ಶುರುವಾಗಿದ್ದು ಅದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂ. ಆಕ್ಚುಲಿ ಆ ಜಾಗದಲ್ಲಿ ಮುಂಚೆ ಸಿಕ್ಕಾಪಟ್ಟೆ ಬಂಡೆಕಲ್ಲಿತ್ತು, ಕ್ವಾರಿ ಇತ್ತು. ಆದ್ರೆ ಅದನ್ನೆಲ್ಲ ಢಮಾರ್ ಅಂತ ಮಾಡಿ ಆರ್ಮಿ ಅವರು ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಒಂದು ಸ್ಟೇಡಿಯಂ ರೆಡಿ ಆಯ್ತು. ಅಲ್ಲೇ ಅದೇ ಜಾಗ ಬೇಕು ಅಂತ ಯಾಕೆ ಚಿನ್ನಸ್ವಾಮಿ ಅವ್ರು ಹೇಳಿದ್ದು ಅಂತಂದ್ರೆ ಅದು ಒಂದ್ ರೀತಿಲಿ ಬಾರ್ಡರ್ ಆಗಿತ್ತು. ಸಿಟಿ ಮತ್ತೆ ಕಂಟೋನ್ಮೆಂಟ್ ಇವೆರಡರನ್ನು ಒಟ್ಟಿಗೆ ತರೋಣ, ಇದೆರಡು ಒಟ್ಟಿಗೆ ಬರ್ಲಿ, ಒಟ್ಟಿಗೆ ಎಲ್ಲರೂ ಕ್ರಿಕೆಟ್ ಆಡ್ಲಿ ಅನ್ನೋ ಆಸೆಯಿಂದ ಆ ಜಾಗದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಂತು. ಬಟ್ ವಿಶೇಷ ಅಂತಂದ್ರೆ ಈ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಾಕಷ್ಟು ಧುರೀಣರು ಅವರ ಡೆಬ್ಯೂನ ಮಾಡಿದ್ದಾರೆ. 2004 ಅಲ್ಲಿ ಆಸ್ಟ್ರೇಲಿಯಾದ ಮೈಕಲ್ ಕ್ಲಾರ್ಕ್, ಆದ್ರೆ 74 ಅಲ್ಲಿ ವೆಸ್ಟ್ ಇಂಡೀಸ್ ನ ಇಬ್ರು ಬಹಳ ಫೇಮಸ್ ಬ್ಯಾಟರ್ ಮಾಡಿದ್ರು. ಒಬ್ರು ಗಾರ್ಡನ್ ಗ್ರೆನಿಚ್ does after all get his century on debut in Test. ಇನ್ನೊಬ್ರು ದಿ ಒರಿಜಿನಲ್ ಮಾಸ್ಟರ್ ಬ್ಲಾಸ್ಟರ್. ಅವ್ರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಬರೀರಿ. ತಪ್ಪದೆ ನೋಡಿ, ಕರ್ನಾಟಕ ಕ್ರಿಕೆಟ್ ಭರ್ಜರಿ ಆಟ ಆದಷ್ಟು ಬೇಗ 100ಕ್ಕೆ 100 ಕರ್ನಾಟಕದಲ್ಲಿ.